ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಐ ಹೋಪ್ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಯೂಟ್ಯೂಬ್ ವ್ಲಾಗ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ವೀಡಿಯೋಸ್, ಆಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆಲ್ಲ ಹೆಂಗೆ ಎಡಿಟ್ ಮಾಡ್ತೀನಿ, ಯಾವ ಆ್ಯಪ್ ಯೂಸ್ ಮಾಡ್ತೀನಿ, ಸೊ ಎಲ್ಲದನ್ನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಹಾಗೆ ಫಾಲೋ ಕೆರಿಯರ್ ಎಕ್ಸ್ಪ್ಲೋರ್ಸ್ ಆನ್ ಇನ್ಸ್ಟಾಗ್ರಾಮ್ where I do lifestyle, travel, UGC videos ಮಾಡ್ತೀನಿ. So yeah, without any further delay, let's get started. Okay, first step by step ಹೋಗೋಣ. ಫಸ್ಟ್ ನಾನು ಯಾವ ಆ್ಯಪ್ ಯೂಸ್ ಮಾಡೋದು ಅಂತ ಹೇಳಿದರೆ ಇನ್ಶಾರ್ಟ್. ಸೊ ಇನ್ಶಾರ್ಟಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ವೆದರ್ ಫೋಟೋ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಎಲ್ಲ ಇದರಲ್ಲೇ ಎಡಿಟ್ ಮಾಡೋದು. ನಾನು ಇನ್ನೂ ಒಂದು ಆ್ಯಪ್ ಏನು ಯೂಸ್ ಮಾಡಲ್ಲ. ಸೊ ಇನ್ಶಾರ್ಟ್ ಈಸ್ ಎವ್ರಿಥಿಂಗ್. ಬೆಸ್ಟ್ ಥಿಂಗ್ ಈಸ್ ಇನ್ಶಾರ್ಟ್ ಈಸ್ ಫ್ರೀ. ನೀವು ಫ್ರೀಯಾಗಿ ಟೆಕ್ಸ್ಟ್ನ ಡೌನ್ಲೋಡ್ ಮಾಡ್ಕೊಬೋದು, ಹಾಗೆ ಸ್ಟಿಕ್ಕರ್ಸ್ನ ಡೌನ್ಲೋಡ್ ಮಾಡ್ಕೊಬೋದು. ಜಸ್ಟ್ ಒಂದು ವಿಡಿಯೋ ನೋಡಿದರೆ ಆಯ್ತು ಅಷ್ಟೇ. ಅದು ಬಿಟ್ಟು ನೀವು ದುಡ್ಡು ಕಟ್ಟಿ ಯೂಸ್ ಮಾಡೋವಂಥದ್ದು ಏನೂ ಇಲ್ಲ. ದುಡ್ಡು ಕಟ್ಟಿ ಕೂಡ ನೀವು ಇನ್ಶಾರ್ಟ್ನ ಯೂಸ್ ಮಾಡ್ಬೋದು. ಇನ್ಶಾರ್ಟ್ ಪ್ರೋ ಅಂತ ಬರುತ್ತೆ. ಬಟ್ ಐ ಥಿಂಕ್ ನಿಮಗೆ ಫ್ರೀಯಲ್ಲೇ ಸಾಕಷ್ಟು ಟೆಕ್ಸ್ಟ್ ಆಪ್ಷನ್ಸ್, ಸ್ಟಿಕ್ಕರ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ ಅಂದಮೇಲೆ ಐ ಥಿಂಕ್ ದುಡ್ಡು ಕಟ್ಟೋ ಅವಶ್ಯಕತೆ ಏನು ಬೇಡ. ಇಫ್ ಯು ಆರ್ ಅ ಬಿಗಿನರ್ ಕ್ರಿಯೇಟರ್ ಆರ್ ಬಿಗಿನರ್ ವ್ಲಾಗರ್, ಐ ಥಿಂಕ್ ಇನ್ಶಾರ್ಟ್ ಇಸ್ ದ ಬೆಸ್ಟ್. ಓಕೆ, ಫಸ್ಟ್ ನಿಮ್ಗೆ ಇನ್ಶಾರ್ಟ್ ಓಪನ್ ಮಾಡಿದ ತಕ್ಷಣ 3 ಆಪ್ಷನ್ಸ್ ಬರುತ್ತೆ. ಒಂದು ವಿಡಿಯೋ, ಫೋಟೋ ಹಾಗೆ ಕೊಲ್ಯಾಜ್ ಅಂತ 3 ಆಪ್ಷನ್ಸ್ ಬರುತ್ತೆ. ನಾನು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋದ್ರಿಂದ ಐ ವಿಲ್ ಚೂಸ್ ವಿಡಿಯೋ ಆಪ್ಷನ್. ವಿಡಿಯೋ ಆಪ್ಷನ್ ಚೂಸ್ ಮಾಡಾದ್ಮೇಲೆ ನ್ಯೂ ಅಂತ ಪ್ರೆಸ್ ಮಾಡಿ, ಹಾಗೆ ನೀವೇನು ವಿಡಿಯೋ ಕ್ಯಾಪ್ಚರ್ ಮಾಡಿಟ್ಕೊಂಡಿರ್ತೀರೋ ಸೆಲೆಕ್ಟ್ ಮಾಡ್ತಾ ಹೋಗಿ. ವೆದರ್ ಇಟ್ಸ್ 2, 3, 4 ಹೌಎವರ್ ಇಟ್ ಈಸ್, ಸೆಲೆಕ್ಟ್ ಮಾಡ್ಕೊತಾ ಹೋಗಿ. ಸೊ ಸೆಲೆಕ್ಟ್ ಮಾಡಾದ್ಮೇಲೆ ರೈಟ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ರೈಟ್ ಆಪ್ಷನ್ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ಏನು ಸೆಲೆಕ್ಟ್ ಮಾಡಿರ್ತಿರೋ ವೀಡಿಯೋಸ್ನ ಅದೆಲ್ಲ ಕಂಬೈನ್ ಆಗಿ ಒಂದೇ ಸಿಂಗಲ್ ವಿಡಿಯೋ ಆಗುತ್ತೆ. ಸಪೋಸ್ ನಿಮ್ಮ ವಿಡಿಯೋ 4-5 ವೀಡಿಯೋಸಲ್ಲಿ ಡಿವೈಡ್ ಆಗಿರುತ್ತೆ ಅಂದರೆ ನೀವು ಆ 4-5 ವೀಡಿಯೋಸ್ನ ಒಂದು ಸಿಂಗಲ್ ವಿಡಿಯೋ ಕಂಬೈನ್ ಮಾಡ್ಬೋದು. ನೆಕ್ಸ್ಟ್, ಈಗ ನೀವು ಯೂಟ್ಯೂಬ್ಗೆ ವಿಡಿಯೋ ಹಾಕಬೇಕು, ಇನ್ಸ್ಟಾಗ್ರಾಮ್ ವಿಡಿಯೋ ಹಾಕಬೇಕು. ಸೊ ಅದು ರೇಷಿಯೋ ಪ್ರಕಾರ ನೀವು ಎಡಿಟ್ ಮಾಡಬೇಕು. ಲೈಕ್ ನೀವೇನಾದ್ರು ಇನ್ಸ್ಟಾಗ್ರಾಮಿಗೆ ಹಾಕೋದಿದ್ರೆ ಅಲ್ಲಿ ಕ್ಯಾನ್ವಾಸ್ ಅಂತ ಆಪ್ಷನ್ ಇದೆ. ಸೊ ಅದನ್ನು ಪ್ರೆಸ್ ಮಾಡಿ 9:16 ರೇಷಿಯೋ ಅಂತ ಇದೆ. ಸೊ ಅದನ್ನು ಪ್ರೆಸ್ ಮಾಡಿದರೆ ಐ ಥಿಂಕ್ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಇಟ್ಸ್ ಗುಡ್. ಸಪೋಸ್ ನೀವು ಯೂಟ್ಯೂಬ್ ವ್ಲಾಗ್ಸ್ನ ಎಡಿಟ್ ಮಾಡ್ತಿದ್ದೀರಾ ಅಂದರೆ 16:9 ರೇಷಿಯೋ ಇದೆ. ಸೊ ಆ ರೇಷಿಯೋನ ಸೆಲೆಕ್ಟ್ ಮಾಡಿದರೆ ಯೂಟ್ಯೂಬ್ ರೇಷಿಯೋ ತಕ್ಕಂಗೆ ನಿಮ್ಮ ವಿಡಿಯೋ ಅಡ್ಜಸ್ಟ್ ಆಗುತ್ತೆ, ಆಯಿತಾ. ಸೊ ಇದೆಲ್ಲ ಲೈಕ್ ಕಂಬೈನ್ ಆಗಿದ್ದಾಯಿತು, ರೇಷಿಯೋ. ನೆಕ್ಸ್ಟ್ ಸ್ಟೆಪ್ ನಾನೀಗೇನು ತೋರಿಸ್ತೀನಿ ಅಂದರೆ ಆ್ಯನಿಮೇಷನ್ಸ್. ಅಂದರೆ ಒಂದು ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಮಧ್ಯ ಆ್ಯನಿಮೇಷನ್ಸ್ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನು ತೋರಿಸ್ತೀನಿ ಅಂದರೆ ಆ್ಯನಿಮೇಷನ್ಸ್ ಆರ್ ಟ್ರಾನ್ಸಿಷನ್ ಹೆಂಗೆ ಹಾಕೋದು ಅಂತ. ಸೊ ವೆರಿ ಸಿಂಪಲ್. ನಿಮಗೆ 2 ವಿಡಿಯೋ ಮಧ್ಯ ಪೆನ್ಸಿಲ್ ಆಪ್ಷನ್ ನೋಡ್ಬೋದು. ನೀವು ಆ ಪೆನ್ಸಿಲ್ ಆಪ್ಷನ್ನ ಚೂಸ್ ಮಾಡಿದರೆ ನಿಮಗೆ ಸಾಕಷ್ಟು ಆ್ಯನಿಮೇಷನ್ಸ್ ಆರ್ ಟ್ರಾನ್ಸಿಷನ್ ಫ್ರೀ ಆಗಿದೆ. ಈ ಕಾರ್ನರಲ್ಲಿ ನೋಡ್ತಿದ್ದೀರಾ, ಕಾರ್ನರಲ್ಲಿ ಮೇಲ್ ಫಸ್ಟ್ ರೋ ಹಾಗೆ ಫಸ್ಟ್ ಕಾಲಮ್ ಫುಲ್ ಲೈಕ್ ಫ್ರೀ. ನೀವು ಫ್ರೀಯಾಗಿ ಅದನ್ನು ಯೂಸ್ ಮಾಡ್ಬೋದು. ಇನ್ನು ಮಿಕ್ಕಿದೆಲ್ಲ ಲೈಕ್ ನೀವು ಅದಕ್ಕೆ ದುಡ್ಡು ಕಟ್ಟಬೇಕಾಗತ್ತೆ. ಬಟ್ ಐ ಥಿಂಕ್ ಫ್ರೀದಲ್ಲೇ ಸಾಕಷ್ಟು ಆಪ್ಷನ್ ಇದೆ. ಸೊ ಇಟ್ಸ್ ಗುಡ್. ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್. ಸೊ ಯಾವ್ದು ಬೇಕೋ ನೀವು ಆ ಟ್ರಾನ್ಸಾಕ್ಷನ್ನ ಚೂಸ್ ಮಾಡಾದ್ಮೇಲೆ ಟಿಕ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಇದೇ ಥರ ನಿಮಗೆ ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲೆಲ್ಲಿ ಯೂಸ್ ಮಾಡ್ಬೋದು, ಆಯಿತಾ. ನೆಕ್ಸ್ಟ್ ಇದು ಬಿಟ್ಟರೆ ಇನ್ನೊಂದು ಇಲ್ಲಿ ನಿಮಗೆ ಮೇಲೆ ಆ್ಯನಿಮೇಷನ್ ಅಂತ ಒಂದು ಕಾಣಿಸುತ್ತೆ. ಅಲ್ಲಿ ಪ್ರೆಸ್ ಮಾಡಿದರೆ ಅಲ್ಲೂ ಕೂಡ ಸಾಕಷ್ಟು ಆಪ್ಷನ್ಸ್ ನಿಮಗೆ ಸಿಗುತ್ತೆ ಫ್ರೀಯಾಗಿ. ಫೇಡ್ ಇರ್ಬೋದು, ಝೂಮ್ ಇನ್ ಇರ್ಬೋದು, ಝೂಮ್ ಔಟ್ ಇರ್ಬೋದು. ಸೊ ಈ ಥರ ಸಾಕಷ್ಟು ಆಪ್ಷನ್ಸ್ ಇದೆ. ನೀವಿಲ್ಲಿ ಫಸ್ಟ್ ವಿಡಿಯೋ ಎಂಟ್ರೆನ್ಸಿಗೆ ಒಂದು, ಆಮೇಲೆ ಎಕ್ಸಿಟ್ ಆಗ್ತಾ ಒಂಥರ ಆ್ಯನಿಮೇಷನ್ ಹಾಕ್ಬೋದು. ಸೊ ಆ ಆಪ್ಷನ್ನು ಇದೆ. ಎಲ್ಲ ಆದಮೇಲೆ ಟಿಕ್ ಆಪ್ಷನ್ ಪ್ರೆಸ್ ಮಾಡಿ. ಈಗ ವಿಡಿಯೋ ಕಂಬೈನ್ ಮಾಡೋದಾಯಿತು, ವಿಡಿಯೋಗೆ ಟ್ರಾನ್ಸಿಷನ್ ಆರ್ ಆ್ಯನಿಮೇಷನ್ ಹೆಂಗೆ ಅಪ್ಲೈ ಮಾಡೋದು ಅಂತ ಆಯಿತು. ನೆಕ್ಸ್ಟ್ ಈಗ ಸ್ಟಿಕ್ಕರ್ಗೆ
ಹೋಗೋಣ. ಸ್ಟಿಕ್ಕರ್ ಇಸ್ ಲೈಕ್ ನೀವಿಲ್ಲಿ ಇನ್ ಶಾರ್ಟ್ ಅಲ್ಲಿ ಇನ್ಬಿಲ್ಟ್ ಸ್ಟಿಕ್ಕರ್ಸ್ ಇದೆ, ಫಸ್ಟ್ ಅಲ್ಲಿ ಈ ತರ ಸಿಗುತ್ತೆ. ಬಟ್ ಇದ್ರಕ್ಕಿಂತ ಇನ್ನೂ ಚೆನ್ನಾಗಿರೋ ಸ್ಟಿಕ್ಕರ್ಸ್ ಬೇಕು ಅಂದ್ರೆ ಯು ಕ್ಯಾನ್ ಹ್ಯಾವ್ ಇಟ್ ಫಾರ್ ಫ್ರೀ, ನೋ ನೀಡ್ ಟು ವರಿ. ಅಲ್ಲಿ ಸರ್ಚ್ ಆಪ್ಷನ್ ಅಂತ ಕಾಣಿಸುತ್ತೆ ಅಪ್ಪನ, ಸೊ ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಸ್ಟಿಕ್ಕರ್ಸ್ ನೀವು ಚೂಸ್ ಮಾಡ್ಬೋದು. ಸಪೋಸ್ ಹಿಂಗೆ ನನಗೆ ಸಬ್ಸ್ಕ್ರೈಬ್ ಲೋಗೋ ಬೇಕು, ಸೊ ಸಬ್ಸ್ಕ್ರೈಬ್ ಅಂತ ಜಸ್ಟ್ ಟೈಪ್ ಮಾಡಿ. ಸೊ ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡಿದ್ಮೇಲೆ ನಿಮ್ಗೆ ಸಾಕಷ್ಟು ಆಪ್ಷನ್ಸ್ ಇದೆ ಅದೇ ಒಂದು ಸ್ಟಿಕ್ಕರ್ ಅಲ್ಲಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಬೋದು. ಸೊ ಇದೇ ತರ ನಿಮ್ಗೆ ಯಾವ ಸ್ಟಿಕ್ಕರ್ ಬೇಕೋ ಅವ್ರ ಗಿಫ್ಟ್ ಕೂಡ ನೀವು ಹಾಕ್ಬೋದು. ಸೊ ಯಾವ್ದು ಬೇಕೋ ಅದನ್ನ ಸರ್ಚ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿದ್ರೆ ಅಷ್ಟೇ, ಸಿಂಪಲ್, ನಿಮ್ಮ ವಿಡಿಯೋಗೆ ಸ್ಟಿಕ್ಕರ್ಸ್ ಅಪ್ಲೈ ಆಗುತ್ತೆ. ಸ್ಟಾರ್ಟಿಂಗ್ ಇಂಟ್ರೋಗೆ ಟೆಕ್ಸ್ಟ್ ಏನಾದ್ರು ಹಾಕಬೇಕು ಅನ್ನೋದಾದ್ರೆ ಅಲ್ಲಿ ಸ್ಟಿಕ್ಕರ್ ಪಕ್ಕನೇ ಟೆಕ್ಸ್ಟ್ ಸಿಂಬಲ್ ಇದೆ, ಅದನ್ನು ಪ್ರೆಸ್ ಮಾಡಿ ಆ್ಯಡ್ ಟೆಕ್ಸ್ಟ್ ಅಂತ ಕೊಡಿ. ಸೊ ಅಲ್ಲಿ ನಿಮ್ಗೆ ಏನು ಬೇಕು, ಸಪೋಸ್ ಐ ರೈಟ್ ವೆಲ್ಕಮ್ ಅಂತ ಇದು ಮಾಡಿದ್ರೆ, ಸಪೋಸ್ ಐ ರೈಟ್ ವೆಲ್ಕಮ್ ಅಂತ ಬೇಕು ನನಗೆ, ನಾನು ವೆಲ್ಕಮ್ ಅಂತ ಬರೀತೀನಿ. ಅದರಲ್ಲಿ ನಿಮಗೆ ಸಾಕಷ್ಟು ಟೆಕ್ಸ್ಟ್ ಆಪ್ಷನ್ಸ್ ಇದೆ. ಇಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂತ ಇದೆಯಲ್ಲ, ಅಲ್ಲಿ ಹೋದರೆ ಯು ಕ್ಯಾನ್ ಗೆಟ್ ಮಲ್ಟಿಪಲ್ ಟೆಕ್ಸ್ಟ್ ಸ್ಟೈಲ್ಸ್. ಆಯಿತಾ, ನೀವು ಲೈಕ್ ಇನ್ಬಿಲ್ಟ್ ಅಲ್ಲೇ ಫಸ್ಟ್ ಒಂದಿಷ್ಟು ಸಿಗುತ್ತೆ. ಸಪೋಸ್ ನನಗೆ ಇದ್ರಲ್ಲಿ ಯಾವುದು ಇಷ್ಟ ಆಗಿಲ್ಲ, ನನಗೆ ಬೇರೆ ಥರ ಸ್ಟೈಲ್ಸ್ ಬೇಕು ಅಂದರೆ ನೋ ವರೀಸ್, ಅಲ್ಲೇ ಇದೆ. ಇಫ್ ಯು ಗೋ ಫಾರ್ ಲೈಕ್ ಅಲ್ಲಿ ಬ್ಯಾಗ್ ಆಪ್ಷನ್ ಕಾಣಿಸ್ತಿದ್ಯಾ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಇನ್ನೂ ಹಲವಾರು ರೀತಿಯ ಟೆಕ್ಸ್ಟ್ ಸ್ಟೈಲ್ಸ್ ಎಲ್ಲ ಸಿಗುತ್ತೆ. ಸೊ ಇದಕ್ಕೆಲ್ಲ ಪೇ ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಯಾವುದೋ ಒಂದು ಇಷ್ಟ ಆಯಿತು ಅಂದರೆ ಅನ್ಲಾಕ್ ಅಂತ ಪ್ರೆಸ್ ಮಾಡಿ, ಒನ್ ಫಾಂಟ್ ಫ್ರೀ ಅನ್ಲಾಕ್ ಅಂತ ಇದೆ, ಜಸ್ಟ್ ಒಂದು ಆ್ಯಡ್ ನೋಡಿದ್ರೆ ಮುಗೀತು, ನಿಮ್ಮ ನೀವು ಆ ಟೆಕ್ಸ್ಟ್ ಸ್ಟೈಲ್ನ ನಿಮ್ಮ ಟೆಕ್ಸ್ಟಿಗೆ ಹಾಕ್ಬೋದು ಅಷ್ಟೇ, ಸಿಂಪಲ್. ಸೊ ದಿಸ್ ಈಸ್ ಲೈಕ್ ಬೇಸಿಕ್ ಎಡಿಟಿಂಗ್. ನಾನು ಇಷ್ಟನ್ನೇ ಯೂಸ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಗೆ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲದನ್ನು ಇದೇ ಆ್ಯಪಲ್ಲಿ ನಾನು ಎಡಿಟ್ ಮಾಡೋದು. ಇದು ಬಿಟ್ಟು ನಾನು ಬೇರೆ ಆ್ಯಪ್ನ ಸದ್ಯಕ್ಕೆ ಯಾವುದು ಯೂಸ್ ಮಾಡಿಲ್ಲ. ನಾನು ಟ್ರೈ ಮಾಡಬೇಕಂತ ಎಲ್ಲ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ನಾನು ಯೂಸ್ ಮಾಡಿಲ್ಲ ಬಿಕಾಸ್ ಇನ್ ಶಾರ್ಟ್ ಆಗಲೇ ಇಟ್ಸ್ ವೆರಿ ಕನ್ವೀನಿಯಂಟ್. ಸೊ ಫ್ರೀಯಾಗಿ ನಿಮಗೆ ಎಲ್ಲದೂ ಸಿಗ್ತಿದೆ, ಲೈಕ್ ಟೆಕ್ಸ್ಟೈಲ್ಸು, ಸ್ಟಿಕ್ಕರ್ಸು, ಗಿಫ್ಟು, ಆ್ಯನಿಮೇಷನ್ಸ್ ಎಲ್ಲ ಇದೆ. ಅಂದಮೇಲೆ ಯಾಕೆ ಬೇರೆ ಆ್ಯಪ್ ಯೂಸ್ ಮಾಡಬೇಕು ಅಂದರೆ ಟ್ರೈ ಮಾಡ್ಬೋದು, ಹಾಗಂತಿಲ್ಲ, ಬಟ್ ಐ ಥಿಂಕ್ ಇನ್ ಶಾರ್ಟ್ ಈಸ್ ಬೆಸ್ಟ್. ಫೈನಲ್ ವಿಡಿಯೋ ಎಲ್ಲ ನೀವು ಈ ಥರ ಎಡಿಟ್ ಮಾಡಾದ್ಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ನೀವು ಎಕ್ಸ್ಪೋರ್ಟಿಗೆ ನೀವು ಚಿಂತನೆ ಮಾಡಬೇಕಂತ ಇಲ್ಲ, 4K ರೆಸಲ್ಯೂಷನಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಹಾಗೆ 4K 60 FPS ರೆಸಲ್ಯೂಷನಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡಿದರೆ ಮುಗೀತು, ದ್ಯಾಟ್ಸ್ ಇಟ್, ಇಷ್ಟೇ. ಇನ್ನೇನು ಕಷ್ಟ ಅನ್ನೋದು ಇಲ್ಲ, ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ. ಇಫ್ ಯು ಆರ್ ಬಿಗಿನರ್ ಆರಾಮಾಗಿ ನೀವು ವಿಡಿಯೋಸ್ನ ಎಡಿಟ್ ಮಾಡ್ಬೋದು. ನಾನು ಇದೇ ಥರ ಎಡಿಟ್ ಮಾಡೋದು. ಆ್ಯಂಡ್ ಸಪೋಸ್ ನೀವು ಆ ವಿಡಿಯೋಗೆ ಮ್ಯೂಸಿಕ್ ಹಾಕಬೇಕು ಅಂದರೆ ಅಲ್ಲೇ ಮ್ಯೂಸಿಕ್ ಆಪ್ಷನ್ ಇದೆ, ಅಲ್ಲೇ ಇನ್ ಶಾರ್ಟ್ ಅಲ್ಲೇ ಇನ್ಬಿಲ್ಟ್ ಮ್ಯೂಸಿಕ್ಸ್ ಎಲ್ಲ ಇದೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು, ಅದನ್ನು ವ್ಲಾಗ್ಸಲ್ಲಿ ಯೂಟ್ಯೂಬ್ ವೀಡಿಯೋಸಲ್ಲಿ ಹಾಕ್ಬೋದು. ಎಲ್ಲ ಮ್ಯೂಸಿಕ್ಗೆ ಕಾಪಿರೈಟ್ ಬರುತ್ತೆ ಅಂತ ನಾನು ಹೇಳಲ್ಲ, ಬಟ್ ಕೆಲವೊಂದು ಅಲ್ಲಿರೋ ಕೆಲವೊಂದು ಮ್ಯೂಸಿಕ್ಗೆ ಕಾಪಿರೈಟ್ ಬರುತ್ತೆ. ಬಟ್ ಮೋಸ್ಟ್ ಆಫ್ ದ ಮ್ಯೂಸಿಕ್ ಐ ಡೋಂಟ್ ಥಿಂಕ್ ಸೊ ಕಾಪಿರೈಟ್ ಬರುತ್ತೆ ಅಂತ. ನಾನು ಕೆಲವೊಂದು ಮ್ಯೂಸಿಕ್ ನಾನು ಇನ್ ಶಾರ್ಟಿಂದ ಹಾಕೋದು. ಸೊ ಐ ಡೋಂಟ್ ಥಿಂಕ್ ಸೊ ಎಲ್ಲ ಮ್ಯೂಸಿಕ್ಕಿಗೂ ಕಾಪಿರೈಟ್ ಇಶ್ಯೂ ಇದೆ ಅಂತ. ಸೊ ನೋಡಿಕೊಂಡು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲೇ ಮ್ಯೂಸಿಕ್ ನಿಮ್ಗೆ ಸಿಗುತ್ತೆ ಅಷ್ಟೇ. ಆ್ಯಂಡ್ ಇಫ್ ಯು ವಾಂಟ್ ನನ್ನ ಥಂಬ್ನೈಲ್ಸ್ನ ಹೇಗೆ ಎಡಿಟ್ ಮಾಡ್ತೀನಿ, ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಅದಕ್ಕೆ ಅಂದರೆ ಕಮೆಂಟ್ ಮಾಡಿ, ಆ ವಿಡಿಯೋನು ನಾನು ಮಾಡ್ತೀನಿ. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಹಾಗೆ ಫಾಲೋ KDR Exports ಆನ್ ಇನ್ಸ್ಟಾಗ್ರಾಮ್, ವೇರ್ ಐ ಪೋಸ್ಟ್ ಲೈಫ್ ಸ್ಟೈಲ್, ಟ್ರಾವೆಲ್, UGC ವಿಡಿಯೋಸ್ ಅಂತ ಹೇಳ್ತಾ, ಸಿ ಯು ಆಲ್ ಲೇಟರ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.